Hey guys, welcome to RK Study Info YouTube channel. I hope all of you doing well. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನ್ ಮಾಡಿದೆ 106 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಮೇನ್ಸ್ ಎಕ್ಸಾಮ್ಸ್ ಗಳನ್ನು ನಡೆಸಿತ್ತು. ಸೊ ಅದರ ಒಂದು ರಿಸಲ್ಟ್ ಅನ್ನ ತನ್ನ ಅಫಿಷಿಯಲ್ ವೆಬ್ಸೈಟ್ ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಅದರ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದು ಅಪ್ಡೇಟ್ ಅನ್ನ ಮಾಡಿದೆ. ವೆನ್ ಯು ಗೋ ಟು ದ ವೆಬ್ಸೈಟ್, ಇಲ್ಲಿ ವಾಟ್ಸ್ ನ್ಯೂ ಎನ್ನುವಂತಹ ಆಪ್ಷನ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು ಆಯೋಗದ ಅಧಿಸೂಚನೆ ಸಂಖ್ಯೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಡ್ಯಾಶ್ ಡ್ಯಾಶ್ ಅಲ್ಲಿ ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ವೆನ್ ಐ ಕ್ಲಿಕ್ ದಿಸ್ ಈ ರೀತಿಯ ಒಂದು PDF ಓಪನ್ ಆಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಹಾಗೇನೆ ಬರುವಂತಹ ನೇಮಕಾತಿ 2022 ನೇಮಕಾತಿ KAS ಯಾವಾಗ ಕಾಲ್ಫಾರ್ಮ್ ಆಗಬಹುದು, ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ವೆರಿ ಇಂಟ್ರೆಸ್ಟಿಂಗ್ ಚೇಂಜಸ್ ಆಯ್ತಾ. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಆಗಸ್ಟ್ 2020 ಏನು ಎಕ್ಸಾಮ್ಸ್ ನಡೆದಿತ್ತು ಫಾರ್ ದ ಪೋಸ್ಟ್ ಆಫ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಥವಾ KAS ಗೆ. ಸೊ ಫೈನಲಿ ನೋಡಿ ಇದ್ರ ಬಗ್ಗೆ ಸುಮಾರು ಪ್ರತಿಭಟನೆಗಳು ಆಗಿದ್ದು KAS ಆಫೀಸ್ನ KPSC ಆಫೀಸ್ನ ಮುಂದುಗಡೆ ಜುಲೈ 26-27 ತಾರೀಕಿಗೆ. ಸೊ ಅದಾಗಿ ಕೇವಲ 2 ದಿನದಲ್ಲಿ ಇಟ್ ಹ್ಯಾಸ್ ಪಬ್ಲಿಷ್ ದ ರಿಸಲ್ಟ್ 1:3 ಅನುಪಾತದಲ್ಲಿ. ಸೊ ಟೋಟಲ್ ಆಗಿ 318 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ KPSC ಪ್ರಕಟ ಮಾಡಿದೆ. ಸೊ ಇಲ್ಲಿ ನೀವು ನೋಡಬಹುದಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ 2017 ಹಾಗೂ 18ನೇ ಸಾಲಿನಲ್ಲಿ ಏನು ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A ಹಾಗೆ ಗ್ರೂಪ್ B ವೃಂದದ 106 ಹುದ್ದೆಗಳಿಗೆ ಏನ್ ಮಾಡಿದ್ದಾರೆ 1:3 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು. ಅಂಡ್ ಪಬ್ಲಿಷ್ಡ್ ಫ್ರಮ್ ದ ಸೆಕ್ರೆಟರಿ ವಿಕಾಸ್ ಕಿಶೋರ್ ಆಯ್ತಾ, ನ್ಯೂ ಸೆಕ್ರೆಟರಿ ವಿಕಾಸ್ ಕಿಶೋರ್ ಎನ್ನುವಂತವರಿಂದ. ಸೊ ಅದೇನೇ ಇರಲಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಏನು ಶಾರ್ಟ್ ಲಿಸ್ಟ್ ಆಗಿದಾರಲ್ವಾ ಈ ಎಲ್ಲಾ ಅಭ್ಯರ್ಥಿಗಳಿಗೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಈ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ನಲ್ಲಿನೂ ಅವರು ಟಾಪ್ ಮಾಡಿದ್ರೆ ದೇ ವಿಲ್ ಬಿಕಮ್ ದ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ಸ್. ಸೊ ಹಾಗೇನೆ ಮುಂದಿನ ನೇಮಕಾತಿ ಆಯ್ತಾ, ಯಾವಾಗ ಈ ನೇಮಕಾತಿಗಳು ಪ್ರೋಸೆಸ್ ಎಲ್ಲ ಮುಗಿದು ಹೋಗುತ್ತೆ, ಒಂದ್ ವೇಳೆ ಇದೇ ವರ್ಷ ಕರ್ನಾಟಕ ಲೋಕಸೇವಾ ಆಯೋಗದಿಂದ KAS ಹುದ್ದೆಗಳು ನೋಟಿಫಿಕೇಶನ್ ಆದ್ರೆ ವಾಟ್ ಆರ್ ದ ಚೇಂಜಸ್ ಅನ್ನ ನೋಡೋದಾದ್ರೆ ನೋಡಿ ತುಂಬಾನೇ ಚೇಂಜಸ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು ದಿಸ್ ಇಸ್ ದ ಅಫಿಷಿಯಲ್ ಗೆಜೆಟ್ ಆಫ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್. ಸೊ ಇಲ್ಲಿ ಇದು 13/3/2020 ಪಬ್ಲಿಷ್ ಆಗುತ್ತೆ ಗೆಜೆಟ್ ಆಗಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಇದಕ್ಕಿಂತ ಮುಂಚೆ 1750 ಮಾರ್ಕ್ಸ್ ಗೆ ಎಕ್ಸಾಮ್ಸ್ ಗಳು ನಡೀತಾ ಇತ್ತು KAS ಎಕ್ಸಾಮ್. ಬಟ್ ಡ್ಯೂ ಟು ದ ಕರಪ್ಷನ್ಸ್ ಆಗಿರ್ಬೋದು, ಹಾಗೇನೆ ವೇರಿಯಸ್ ಮಾಲ್ ಪ್ರಾಕ್ಟೀಸಸ್ ಗಳಾಗಿರ್ಬೋದು, ಸೊ ಅದನ್ನ ರಿಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಈ 1750 ಮಾರ್ಕ್ಸ್ ಅನ್ನ ರಿಡ್ಯೂಸ್ ಮಾಡಿ ಆಯ್ತಾ, ಕಡಿಮೆ ಮಾಡಿ 1250 ಮಾರ್ಕ್ಸ್ ಗೆ ಎಕ್ಸಾಮ್ಸ್ ನಡೆಸ್ತಾ ಇದೆ. ಸೊ ಇಲ್ಲಿ ಹೇಳ್ತಾ ಇದಾರೆ ಅವರು ರೀಸನ್ಸ್ ಗಳನ್ನ. ಮೊದಲನೇದಾಗಿ ಆಲ್ 7 ಪೇಪರ್ ಅಂತ ಇದ್ದಿದ್ದು ಈಗೇನಾಗಿದೆ ಟೋಟಲ್ ಆಗಿ ನಿಮಗೆ 5 ಪೇಪರ್ಗಳು ಬರಿಬೇಕಾಗಿರುತ್ತೆ ಮೇನ್ಸ್ ಅಲ್ಲಿ. ಹಾಗೇನೆ ಪರ್ಸನಾಲಿಟಿ ಟೆಸ್ಟ್ ಗೆ ಆಯ್ತಾ, ಪರ್ಸನಾಲಿಟಿ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅಥವಾ ಇಂಟರ್ವ್ಯೂ ಅಂತ ಏನ್ ಹೇಳ್ತೀವಿ. ಸೊ ಅದರಲ್ಲಿ 50 ಮಾರ್ಕ್ಸ್ ಅಂತಿದೆ. ಬಟ್ ಈ 50 ಮಾರ್ಕ್ಸ್ ಈಗ ಲೆಸ್ ಮಾಡಿ ಎಷ್ಟು ಮಾರ್ಕ್ಸ್ ಮಾಡಿದ್ದಾರೆ ಇರಬಹುದು. ದ ಹಿಂದೂ ನ್ಯೂಸ್ ಆರ್ಟಿಕಲ್ ಅಲ್ಲಿ ಪ್ರಕಟವಾಗಿದೆ. ಕ್ಯಾಬಿನೆಟ್ ಡಿಸೈಡ್ಸ್ ಟು ರಿಡ್ಯೂಸ್ ಇಂಟರ್ವ್ಯೂ ಮಾರ್ಕ್ಸ್ ಫಾರ್ KAS ಫ್ರಮ್ 50 ಮಾರ್ಕ್ಸ್ ಟು 25 ಮಾರ್ಕ್ಸ್ ಅಂತ ಹೇಳಿ. ಇನ್ ಅಟೆಂಪ್ಟ್ ಟು ಎನ್ಶೋರ್ ಟ್ರಾನ್ಸ್ಪರೆನ್ಸಿ in recruitment of gazetted probationary through KPSC, government has decided to reduce maximum marks prescribed for the interview from the 50 to 25 marks ಅಂತ ಹೇಳಿ. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ದ ಆಲ್ ಆಸ್ಪಿರೆಂಟ್ಸ್ ಹೂಎವರ್ ವಾಂಟ್ಸ್ ಟು ಬಿಕಮ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್. ಅಂಡ್ ಈ ರೀತಿ ಅನೇಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.